ಪಕ್ಷದಲ್ಲಿ 3 ಜನ ಆತ್ಮಹತ್ಯೆ ಮಾಡಿದ್ದಾರೆ. ಜೆಡಿಎಸ್ನವರ ಪ್ರಕಾರ ನಿಮ್ಮ ಪಕ್ಷದಲ್ಲಿ 7 ಜನ ಆತ್ಮಹತ್ಯೆ ಮಾಡಿದ್ದಾರೆ ಅಂತ. ಸೊ ಏನಾಗ್ತಿದೆ ಪಕ್ಷದಲ್ಲಿ? ಇದು ಪತ್ತೆಗೆ ಸಿಬಿಎಂ ನೇತೃತ್ವದ ಸಮಿತಿ ಮಾಡಿದ್ದಾರೆ, ಪತ್ತೆ ಆಗ್ತಾರ? ಈ ವಿಚಾರದಲ್ಲಿ ಈಗಾಗಲೇ ನಮ್ಮ ಪಕ್ಷದ ವತಿಯಿಂದ ಒಂದು ಸಮಿತಿಯನ್ನು ರಚನೆ ಮಾಡುವಂಥದ್ದಾಗಿದೆ. ಈ ಸಮಿತಿಯು ಈ ಅಡ್ಡ ಮತದಾನದ ವಿಚಾರದಲ್ಲಿ ತನಿಖೆಯನ್ನು ಮಾಡಿ ಯಾವುದು ಹೇಗೆ ಏನು ನಡೆದಿದೆ, ಯಾರು ಅನ್ನುವಂಥ ಪತ್ತೆ ಹಚ್ಚುವಂಥ ತನಿಖೆ ಮಾಡುವಂಥ ಕಾರ್ಯಕ್ಕೆ ಈಗಾಗಲೇ ತಂಡ ನೇಮಕ ಆಗಿರುವಂಥದ್ದಿದೆ. ಹಾಗಾಗಿ ಆ ತಂಡ ಈ ವಿಚಾರದಲ್ಲಿ ಸಾಕಷ್ಟು ಗಮನವಹಿಸಿ ವರದಿ ಕೊಡುವಂಥದ್ದಾಗುತ್ತೆ. ತದನಂತರ ನೋಡೋಣ. ಪ್ರಜಾಪ್ರಭುತ್ವದಲ್ಲಿ ಇಂಥ ಸವಾಲುಗಳು ಬರುತ್ತೆ. ಈ ಸವಾಲುಗಳನ್ನು ಮೀರಿ ನಾವು ಬೆಳೆಯುವಂಥದ್ದಾಗಬೇಕಾಗುತ್ತೆ. ಹಾಗಾಗಿ ಇವೆಲ್ಲ ನಮಗೆ ಒಡ್ಡಿರುವಂಥ ಸವಾಲು. ಈ ಸವಾಲನ್ನು ನಾವು ಖಂಡಿತ ಸ್ವೀಕರಿಸಿ ಇದನ್ನು ಮೀರಿ ಬೆಳೆಯುವಂಥ ಶಕ್ತಿ ಮತ್ತು ಆತ್ಮವಿಶ್ವಾಸ ಭಾರತೀಯ ಜನತಾ ಪಾರ್ಟಿಗಿದೆ. ಇಂಥ ಸವಾಲುಗಳು ಅದೇನು ನಮಗೇನು ಒಂದು ಮುನ್ನೆಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು. ಖಂಡಿತ ಎಚ್ಚರಿಕೆಯನ್ನು ಸ್ವೀಕರಿಸ್ತೀವಿ. ಇದನ್ನು ಹೇಗೆ ಎದುರಿಸಬೇಕು, ಇದನ್ನು ಸರಿಪಡಿಸ್ಕೊಳ್ಳೋದು ಹೇಗೆ, ಮುಂದೆ ನಡೆಯುವಂಥದ್ದು ಶಕ್ತಿ ಅಪಾರವಾಗಿ ಭಾರತೀಯ ಜನತಾ ಪಾರ್ಟಿಗಿದೆ. ನಮಗೆಲ್ಲ ನಾಯಕರಾಗಿರುವಂಥ ನರೇಂದ್ರ ಮೋದಿಯವರಾಗಲಿ, ಅಮಿತ್ ಶಾ ಅವರಾಗಲಿ, ನಿತಿನ್ ನಬೀನ್ ಅವರ ಒಂದು ಮಾರ್ಗದರ್ಶನದಲ್ಲಿ ಪಾರ್ಟಿ ಸದೃಢವಾಗಿ ಬೆಳೆಯುತ್ತೆ. ಇಂಥ ಕೆಲಸ ಮಾಡಿದಂಥವ್ರಿಗೆ ಪ್ರತಿ ಉತ್ತರ ಕೊಡುವಂಥದ್ದಾಗುತ್ತೆ. ಹೈಕಮಾಂಡ್ ಗರಂ ಆಗಿದೆ ಅಂತ 23 ಬನ್ನಿ ಅಂತ ಅಶೋಕ್ ಅವ್ರನ್ನ, ವಿಜೇಂದ್ರ ಅವ್ರನ್ನ. ಖಂಡಿತ ಇದು ಸೂಕ್ಷ್ಮವಾಗಿರೋ ವಿಚಾರ ಅಲ್ವಾ? ಇದು ಸೂಕ್ಷ್ಮ ಇದೆ. ಹಾಗಾಗಿ ಇದು ಸೂಕ್ಷ್ಮವಾಗಿ ಗಮನಿಸುವಂಥದ್ದು ಆಗಬೇಕು. ಯಾಕೆಂದ್ರೆ ಯಾವುದನ್ನು ಹಗುರವಾಗಿ ತೊಗೊಳಕ್ಕಾಗಲ್ಲ, ಸೂಕ್ಷ್ಮವಾಗಿದೆ. ಆದರೆ ಪಕ್ಷಕ್ಕೆ ಇಂಥವನ್ನ 106 ಘಟನೆಗಳು ನೋಡಿ ಬೆಳೆದಿರುವಂಥದ್ದು. ಹಾಗಾಗಿ ಇದನ್ನ ತೀಕ್ಷ್ಣವಾಗಿ ಸೂಕ್ಷ್ಮವಾಗಿ ನೋಡುವಂಥದ್ದು ಆಗುತ್ತೆ. ಇದ್ರ ಬಗ್ಗೆ ಗಮನ ವಹಿಸುವಂಥದ್ದು. ಇದನ್ನ ಕಡೆಗಣಿಸೋಕ್ಕೂ ಆಗಲ್ವಲ್ಲ, ಇದು ಕಡೆಗಣಿಸೋಕ್ಕೂ ಆಗಲ್ಲ. ಹಾಗಾಗಿ ಗಮನ ವಹಿಸುವಂಥ ಕೆಲಸ ಸಹಜವಾಗಿ ಇದು ಗಮನಿಸುವಂಥ ಕೆಲಸ ಆಗುತ್ತೆ. ನೋಡುವ ಎಲ್ಲರೂ ಒಟ್ಟು ಈ ವಿಚಾರದಲ್ಲಿ ವರದಿ ಬರಲಿ. ಈಗ ನಾನೇ ವರದಿ ಮಾಡೋಂಥದ್ದು ಆಗಕ್ಕಾಗಲ್ಲ. ಆತ್ಮಸಾಕ್ಷಿಗೆ ಮತ ಹಾಕಿದ್ದಾರೆ ಕಾಂಗ್ರೆಸ್ನವ್ರು ಏನಾರು ಆತ್ಮಸಾಕ್ಷಿಗೆ ಮತ ಹಾಕಿದ್ರೆ ಅಲ್ಲಿರೋ ಕ್ಯಾಂಡಿಡೇಟ್ ಎಲ್ಲ ಸೋತೋಯ್ತದೆ. ಇದು ಬಹಳ ದೊಡ್ಡ ಪದ. ಇದ್ರ ಅರ್ಥನೇ ಕಳ್ಕೊಂಡ್ಬಿಟ್ಟಿದೆ. ಆತ್ಮಸಾಕ್ಷಿ ಅನ್ನೋಂಥದ್ದು ಕೆಲವು ಪಕ್ಷದವರಿಗೆ ಆತ್ಮಸಾಕ್ಷಿ ಮಾತು ಚೆನ್ನಾಗಿ ಕಲ್ತ್ಬಿಟ್ಟಿರ್ತಾರೆ. ಮಾತನ್ನು ಹೇಗೆ ಬೇಕಾದ್ರೂ ಬಳಕೆ ಮಾಡೋಂಥದ್ದು, ಯಾವುದನ್ನು ಬೇಕಾದ್ರೂ ಸಮರ್ಥಿಸ್ಕೊಳ್ಳುವಂಥ ಗಣ್ಯ ಮಾನ್ಯರು ಇದ್ದಾರೆ. ಹಾಗಾಗಿ ನಮಗೂ ಹೇಗೆ ಎಚ್ಚರಿಕೆಯನ್ನು ವಹಿಸಬೇಕು ಅನ್ನೋಂಥ ನಡೆನ ಒಂದು ಸಂದರ್ಭದಲ್ಲಿ ತೋರಿಸಿದೆ. ಆದರೆ ನಮಗೇನು ಇದರಿಂದ ನಷ್ಟ ಆಗಿರುವಂಥದ್ದು ಏನಿಲ್ಲ. ಒಂದು ಘಟನೆ ಆಗಿರುವಂಥದ್ದು ಎಲ್ಲ ಒಂದು ಕಡೆ ಒಪ್ಕೊಳ್ಳೋಕೆ ತಯಾರಿಲ್ಲ ನಾವು. ಹಾಗಾಗಿ ಘಟನೆ ಒಂಥರ ಎಲ್ಲ ಒಂದು ಕಡೆ ಮನಸ್ಸಿಗೆ ನೋವಾಗುವಂಥದ್ದಾಗಿದೆ. ಸೊ ಆದರೂ ನಮ್ಮ ಪಕ್ಷದ ಅಭ್ಯರ್ಥಿಗಳಿಗೆ ಯಾವುದೇ ರೀತಿ ಸಮಸ್ಯೆ ಆಗಿರುವಂಥದ್ದು, ಫಲಿತಾಂಶದಲ್ಲಿ ಸಮಸ್ಯೆ ಆಗಿರುವಂಥದ್ದು ಯಾವುದೂ ಇಲ್ಲ. ದಟ್ ಇಸ್ ಅ ಪಾಸಿಟಿವ್ ನೋಟ್. ಯಾವಾಗಲೂ ಮರುಪರಿಶೀಲನೆ ಆಗ್ತಾ ಇರಬೇಕು. ಯಾಕಂದ್ರೆ ದುರ್ಬಳಕೆಗಳು ಆಗಿಂದಾಗೆ ಆಗ್ತಿರತ್ತೆ, ಪರಿಶೀಲನೆ ಮಾಡಬೇಕು. ಆದರೆ ಏಕಾಏಕಿ ನಿಲ್ಲಿಸಿ ಕೊಡುವಂಥದ್ದು ಇದಾಗಬಾರ್ದು. ಅದು ಈ ಸುಧಾರಣೆಗಳು ಪರಿಶೀಲನೆ ಮಾಡುವಂಥದ್ದು ಕೊಡ್ತಾನೆ ಜೊತೆಲೇ ಮಾಡ್ಬೋದು, ಜೊತೆಲೇ ಮಾಡ್ತಾ ಹೋಗ್ಬೋದು. ಇವ್ರಿಗೇನು ಅಂದ್ರೆ ಒಂದು ಪಿಳ್ಳೆ ನವ ಥರ ಒಂದು ಕಾರಣ, ಹಣ ಕೊಡೋದನ್ನ ನಿಲ್ಸಕ್ಕೆ ಒಂದು ಕಾರಣ ತಗೋತಾರೆ. ಈ ರೀತಿ ತಗೋಬಾರ್ದು. ಉದ್ದೇಶ ಜನ ಕೇಳಿರಲಿಲ್ಲ. ನೀವೇ ಕೊಡ್ಲಿಕ್ಕೆ ಮುಂದೆ ಆಗಿದ್ದೀರಾ. ಈ ಕೊಡ್ತಾ ಇರ್ಬೇಕಾದ್ರೆ ಏನಾರು ತಪ್ಪು ಒಪ್ಪುಗಳು ಅರ್ಹ ಫಲಾನುಭವಿಗಳು ಅಲ್ಲದೆ ಬೇರೆ ಯಾರಿಗಾರು ಕೊಟ್ಟಿದ್ರೆ ಇವನ್ನೆಲ್ಲ ನೋಡ್ಕೊಂಡು ಮಾಡಿ. ಏನು ತಪ್ಪೇನಲ್ಲ. ಹೊರ ರಾಜ್ಯದವರು, ಬೇರೆ ರಾಜ್ಯದವರು, ಅಥವಾ ತೀರೋಗಿರೋರು, ಇನ್ನೊಬ್ರು ಮತ್ತೊಬ್ರು ಪಡ್ಕೋತಿದ್ರೆ ನಿಮ್ಮಲ್ಲಿ ಸಿಸ್ಟಮ್ನಲ್ಲಿ ನಿಮ್ಮ ಅಧಿಕಾರಿಗಳ ಮೇಲೆ ಕ್ರಮ ತಗೊಳ್ರಿ. ನಿಮ್ಮ ಅಧಿಕಾರಿಗಳು ನಿದ್ದೆ ಮಾಡ್ತಿದಾರ? ಇವತ್ತು ಯಾವ ಒಂದು ಆಧಾರಿತವಾಗಿ ಏನು ಕೊಟ್ಟಿರೋದಲ್ಲ. ಎಲ್ಲರಿಗೂ ಕೊಡ್ತೀನಿ ಅಂತ ಹೇಳಿದ್ರೆ ಎಲ್ಲರಿಗೂ ಕೊಡ್ತಾ ಇದ್ದೀರಾ, ಕೊಡಿ. ಎಲ್ಲರಿಗೂ ಕೊಡ್ತಾ ಇದ್ದೀರಾ. ಎಲ್ಲ ಮಹಿಳೆಯರ ಸಬಲೀಕರಣ ಅಂತ ಮಾಡಿರುವಂಥದ್ದು. ಇದನ್ನ ತಿಂಗಳ ತಪ್ಪದೆ ಪ್ರತಿ ತಿಂಗಳು ಒಂದು ನಿಗದಿತವಾದಂಥ ದಿನಾಂಕನೇ ಕೊಡಿ.
ಹಾಗಾಗಿ ಬಳಕೆ ಆಗುತ್ತೆ. ನೀವು ಯಾವುದೋ ದಿನ ಕೊಡೋದು ಏನೋ ಕೊಟ್ಟಂಗೆ ಏನು ಬರುತ್ತೋ ಬಿಡುತ್ತೋ ಅಂತ ಜನ ಗೊತ್ತಿರಲ್ಲ. ದಯವಿಟ್ಟು ನೀವು ನಿಗದಿತ ದಿನಾಂಕ ಹೇಗೆ ರಾಜ್ಯ ಸರ್ಕಾರದ ನೌಕರರಿಗೆ ಸಂಬಳ ಬರುತ್ತೋ ಆ ರೀತಿ ಸಂಬಳ ಕೊಡೋ ರೀತಿಯಲ್ಲಿ ರಾಜ್ಯ ಸರ್ಕಾರ ಸಂಬಳನೂ ಕಾಲಕ್ಕೆ ಸಮಯ ಕೊಡ್ತಿಲ್ಲ, ಅವ್ರಿಗೂ ಯಾವತ್ತೋ ಬರುತ್ತೆ. ಅದೇ ರೀತಿ ಇದೂ ಆಗಿದೆ. ಒಟ್ಟಾರೆ ಎಡವಟ್ಟಿನ ಸರ್ಕಾರ. ಬಸ್ ಪ್ರೈಸ್ ಕೂಡ ಏರಿಕೆ ಮಾಡೋದಕ್ಕೆ ಚಿಂತನೆ ಮಾಡ್ತಾರೆ. ಇದು ಸರಿಯಾದ ನಿರ್ಧಾರ ಅಲ್ಲ. ನಾನು ತೀವ್ರವಾಗಿ ಖಂಡಿಸೋಕ್ಕೆ ಪದ ಬಳಕೆ ಬಹಳ ಬಲವಾಗಿ ಬಳಕೆ ಮಾಡಕ್ಕೆ ಹೋಗ್ತಿಲ್ಲ. ಏನೋ ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೋತಾರೆ ಅಂತ. ಒಂದು ಕಡೆ 100% ಫ್ರೀ ಶಕ್ತಿ ಯೋಜನೆ, ಇನ್ನೊಂದು ಕಡೆ ಸ್ಟೂಡೆಂಟ್ಗೂ ಫ್ರೀ ಪಾಸ್ ಕೊಟ್ಟಿರೋದು. ಇನ್ನು ಚಾರ್ಜ್ ನೀವು ಯಾರಿಗೆ ಮಾಡಕ್ಕೆ ಹೋಗೋದು? ಏನಾರ ಕಟ್ಟೋನಿಗೆ ಇನ್ನೂ ಹೆಚ್ಚು ಭಾರ ಹಾಕದ? ನೋಡಿ, ಅಭಿವೃದ್ಧಿ ಅಂದ್ರೆ ಏನು? ಇವತ್ತು ಬೆಂಗಳೂರು ಅಂತ ನಗರ ಅಥವಾ ಇನ್ನೊಂದು ಕಡೆ ಆಗಲಿ, ಇವತ್ತು ಖಾಸಗಿ ವಾಹನಗಳನ್ನು ಬಳಕೆ ಮಾಡಬಾರದು. ಮೂಲ ಉದ್ದೇಶ ಏನು? ಸಾರ್ವಜನಿಕ ಸೇವೆಗಳು, ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಕೊಡ್ತಿರೋ ಮೂಲ ಉದ್ದೇಶ ಏನು? ಖಾಸಗಿ ವಾಹನಗಳನ್ನು ಯಾವುದೋ ಒಬ್ಬ ನಾಗರಿಕ ಬಳಕೆ ಮಾಡ್ದೇ ಸಾರ್ವಜನಿಕ ವ್ಯವಸ್ಥೆಗಳನ್ನು, ಸಾರಿಗೆ ವ್ಯವಸ್ಥೆಗಳನ್ನು ಬಳಕೆನ ಮಾಡಬೇಕು. ಆ ರೀತಿ ಆ ಮೂಲಕ ರಸ್ತೆ ಮೇಲೆ ಒತ್ತಡ ಕಮ್ಮಿ ಆಗುತ್ತೆ. ಈ ಒತ್ತಡ ಕಮ್ಮಿ ಮಾಡಿ ಒಂದು ಸುಲಭವಾಗಿ ಯಾವುದೇ ಒಂದು ಟ್ರಾಫಿಕ್ ಕಂಜೆಷನ್ ಇಲ್ಲದೆ ಜನ ಸುಲಭವಾಗಿ ಸರಳವಾಗಿ ತಮ್ಮ ಸ್ಥಳಗಳನ್ನು ತಲುಪಲಿಕ್ಕಾಗುತ್ತೆ. ಇವತ್ತು ರಸ್ತೆ ಒತ್ತಡವನ್ನು ತಡಿಲಿಕ್ಕಾಗ್ತಿಲ್ಲ. ಇಡೀ ಬೆಂಗಳೂರಿನಲ್ಲಿ ನೋಡ್ತೀರಾ, ಎಷ್ಟು ಫ್ಲೈಓವರ್ ಮಾಡ್ಬೋದು? ನೀವೇನೇ ಫ್ಲೈಓವರ್ ಡಬಲ್ಲು ತ್ರಿಬಲ್ಲು 10 ವರ್ಷ ಆದ್ಮೇಲೆ ಆಗ್ಬೋದು. ನೀವು 10 ವರ್ಷ ಮುಂಚೆ ಅಂತೂ ಯಾವುದೂ ಬರಲ್ಲ. 10 ವರ್ಷದವರೆಗೂ ಬೆಂಗಳೂರು ನರಳಬೇಕಾ? 10 ವರ್ಷ ನೀವು ಕೆಲಸ ಮಾಡಿದ್ರೆ ಎಷ್ಟು ರೋಡ್ಗಳು ಬ್ಲಾಕ್ ಆಗುತ್ತೆ ಅಂತ ಯೋಚನೆ ಮಾಡಿ. ಸೊ ಇದೆಲ್ಲ ಒಂದು ಸ್ವಲ್ಪ ಜವಾಬ್ದಾರಿಯುತವಾಗಿ ಯೋಚನೆ ಮಾಡಿ. ಇನ್ನು ಬಸ್ಸಿನ ದರ, ನಾನು ಈ ಸರ್ಕಾರವನ್ನು ಕೇಳ್ಕೊತೀನಿ, ಈಗಿರೋಂಥ ಬಸ್ಸಿನ ದರ ಅಥವಾ ಮೆಟ್ರೋ ದರವನ್ನು 50% ಇಳಿಸಿ. ನಾನು ಒಬ್ಬ ಕನ್ಸ್ಟ್ರಕ್ಟಿವ್ ಅಪೋಸಿಷನ್ ಆಗಿ ಹೇಳ್ತಾ ಇರೋದು, ನಿಮಗೂ ಒಳ್ಳೆ ಆಶೀರ್ವಾದ ಜನರಿಂದ ಸಿಗುತ್ತೆ. ಒಂದು ಯೋಗ್ಯವಾಗಿರುವಂಥ ವೈಜ್ಞಾನಿಕವಾಗಿ ಜವಾಬ್ದಾರಿಯುತವಾದಂಥ ನಿರ್ಧಾರ ಮಾಡಿದಂತ ಆಗುತ್ತೆ. ನಾನು ಯಾಕೆಂದ್ರೆ ಜನರ ಸಮಸ್ಯೆಯನ್ನು ನೋಡಿಕೊಂಡು ಇವತ್ತು ಜವಾಬ್ದಾರಿಯುತವಾಗಿ ಈ ಹೇಳಿಕೆಯನ್ನು ಕೊಡ್ತಾ ಇದ್ದೀನಿ. ಯಾರೂ ಜವಾಬ್ದಾರಿ ವಹಿಸಿಕೊಳ್ಳದಂತ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ಯಾರಿಗೂ ಕಾಯಲಿಲ್ಲ. ಸಮಸ್ಯೆ ಏನು ಅಂತ ಅರ್ಥ ಮಾಡಿಕೊಂಡು ಆ ಬಿಡದಿ ಭಾಗದ ಜನರು ಪ್ರತಿಭಟನೆಯನ್ನು ಪ್ರಪ್ರಥಮವಾಗಿ ಪ್ರಾರಂಭವನ್ನು ಮಾಡಿದಾಗಲೇ ಭಾರತೀಯ ಜನತಾ ಪಾರ್ಟಿಯ ನಮ್ಮ ಪ್ರತಿಪಕ್ಷದ ನಾಯಕರು ನಾನು ಒಟ್ಟಿಗೆ ಅಲ್ಲಿಗೆ ತೆರಳಿ ಅವ್ರನ್ನ ಮಾತಾಡಿಸಿ ಅವ್ರಿಗೇನು ಆಗ ನಮ್ಗೆ ಕೇಳಿದೇನು ಗೊತ್ತಾ, ನಮಗೆ 2013ರ ಫೇರ್ ಕಾಂಪನ್ಸೇಷನ್ ಆಕ್ಟಿನ ಪ್ರಕಾರ ಪರಿಹಾರ ಕೊಡ್ತಿಲ್ಲ, ಲೈವ್ಲಿಹುಡ್ ಕೊಡ್ತಾ ಇಲ್ಲ, ರಿಹಾಬಿಲಿಟೇಷನ್ ಕೊಡ್ತಿಲ್ಲ ಅಂತ. ಅದನ್ನ ಕೊಡಿ ಅಂತ ಅವ್ರು ಕೇಳಿ ಆ ಪ್ರಕಾರವಾಗಿ ನಾವು ಕೈಗೆತ್ಕೊಂಡು ಇದನ್ನ ಬಹಳ ಪ್ರಬಲವಾಗಿ ಮಂಡಿಸಿ ಸರ್ಕಾರಕ್ಕೆ ಮನವರಿಕೆ ಮಾಡುವಂತ ಕೆಲಸಗಳನ್ನ ನಾವು ಮಾಡಿದ್ದೀವಿ. ಇವತ್ತು ಅದನ್ನ ಸರ್ಕಾರ ಒಪ್ಪಿದ್ದಾರೆ. 2013ರ ಕಾಂಪನ್ಸೇಷನ್ ಆಕ್ಟ್ ಅನ್ನು ಕೊಡ್ತೀವಿ, ಲೈವ್ಲಿಹುಡ್ ಕೊಡ್ತೀವಿ, ರಿಹಾಬಿಲಿಟೇಷನ್ ಕೊಡ್ತೀವಿ, ಅದ್ರ ಮೇಲೆ ಇನ್ನೇನೋ ಪರಿಹಾರ. ಎಲ್ಲದರ ಮೇಲೂ ರೈತ ವಿರೋಧ ಇರೋದ್ರಿಂದ ಆ ರೈತರ ವಿಶ್ವಾಸಕ್ಕೆ ತಗೊಳ್ಳುವಂಥದ್ರಲ್ಲಿ ಸಂಪೂರ್ಣ ಸರ್ಕಾರ ವಿಫಲವಾಗಿರೋದು. ಇವರ ಆಡಳಿತ, ಇವರ ಮನಸ್ಥಿತಿಗಳು, ಇವರ ನಡವಳಿಕೆಗಳು ಜನ ಒಪ್ತಿಲ್ಲ. ಇವ್ರನ್ನ ನಂಬಲಿಕ್ಕೆ ತಯಾರಿಲ್ಲ. ಸರ್ಕಾರ ಏನಾಗಿದೆ, ಇವ್ರನ್ನ ಯಾರನ್ನೂ ನಂಬಲಿಕ್ಕೆ ತಯಾರಿಲ್ಲ. ಪ್ರಥಮವಾಗಿ ನೋಡಿ, ಇಡೀ ರಾಜ್ಯದಲ್ಲಿ ಬಿಡಿಎನಲ್ಲೂ ಫೇರ್ ಕಾಂಪನ್ಸೇಷನ್ ಆಕ್ಟ್ ಅನ್ನ ಅನುಷ್ಠಾನ ಮಾಡಿಲ್ಲ, ಕೆಇಡಿಬಿ ಅವರು ಮಾಡಿಲ್ಲ. ಇನ್ನು ಯಾವುದೇ ಏನು ಜಮೀನಿನ ಸ್ವಾಧೀನ ರಾಜ್ಯ ಸರ್ಕಾರ ಯಾವುದೇ ಕಾರ್ಯಕ್ರಮದಲ್ಲಿ ಸ್ವಾಧೀನಪಡಿಸಿಕೊಳ್ಳೋದ್ರಲ್ಲಿ 2013ರ ಫೇರ್ ಕಾಂಪನ್ಸೇಷನ್ ಆಕ್ಟ್ ಅನ್ನ ಎಲ್ಲೂ ಅನುಷ್ಠಾನ ಮಾಡಿಲ್ಲ. ಇದೊಂದೇ ಕಡೆ ಪ್ರಥಮವಾಗಿ ಇದು ಭಾರತೀಯ ಜನತಾ ಪಾರ್ಟಿಯ ಗೆಲುವು ಅಂತ ನಾನು ಹೆಮ್ಮೆಯಿಂದ ಹೇಳ್ಬೋದು. ಈಗಾಗಲೇ ಇವತ್ತು ನೋಡಿ, ಕೋರ್ಟು ಮತ್ತು ಕೇಂದ್ರ ಸರ್ಕಾರ ಎಲ್ಲ ರೀತಿಯಾದಂಥ ಸಹಕಾರ ಕೊಟ್ಟಿದ್ದಾರೆ. ಮೇಕೆದಾಟು ನಮ್ಮ ಬೆಂಗಳೂರು ನಗರಕ್ಕೆ ಮತ್ತು ಈ ಸುತ್ತಮುತ್ತಲಿನ ಭಾಗಕ್ಕೆ ಅವಶ್ಯಕತೆ ಇದೆ. ಇದು ಕಾನೂನುಬದ್ಧವಾಗಿದೆ, ನ್ಯಾಯಬದ್ಧವಾಗಿದೆ, ಕ್ರಮಬದ್ಧವಾಗಿದೆ. ಇದರ ಅವಶ್ಯಕತೆ ಇದೆ ಮೇಕೆದಾಟಿನ. ಹಾಗಾಗಿ ಈ ಸರ್ಕಾರ ಕೈನಲ್ಲಿ ಆಗುತ್ತೋ ಇಲ್ವೋ, ಕಾಂಗ್ರೆಸ್ ಸರ್ಕಾರ ಕೈನಲ್ಲಿ ಆಗುತ್ತೋ ಇಲ್ವೋ, ಖಂಡಿತ ನಾವು ಭಾರತೀಯ ಜನತಾ ಪಾರ್ಟಿಯವರು ಇದನ್ನು ಅನುಷ್ಠಾನ ಮಾಡುವಂಥದ್ದು 100ಕ್ಕೆ 100 ನಾವು ಮಾಡ್ತೀವಿ. ಇವರ ಕಾಲದಲ್ಲಿ ಏನೂ ಆಗಲ್ಲ. ನಮ್ಮ ಕಾಲದಲ್ಲಿ ಇದನ್ನು ಅನುಷ್ಠಾನ ನಾವು ಬಜೆಟ್ ಅಲ್ಲಿ ಬೊಮ್ಮಾಯಿಯವರು ಮುಖ್ಯಮಂತ್ರಿಗಳಿದ್ದಾಗ ನಮ್ಮ ಸರ್ಕಾರದಲ್ಲಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ಇದಕ್ಕೆ ಹಣ ಮೀಸಲನ್ನು ಇಟ್ಟು ಇದನ್ನು ಕಾರ್ಯರೂಪಕ್ಕೆ ತರ್ತೀವಿ ಅಂತ ಬಹಳ ಸ್ಪಷ್ಟ ನಿಲುವನ್ನು ತಗೊಂಡು 5,000 ಎಕರೆ ಆಲ್ಟರ್ನೇಟಿವ್ ಲ್ಯಾಂಡ್ ಅನ್ನು ಕೊಡುವಂತದ್ದಾಗಿದೆ. ನಾವು ಮಾಡ್ತೀವಿ. ಇವರು ಕತೆ ಹೇಳ್ತಾರೆ, ನಾವು ಕಾರ್ಯರೂಪಕ್ಕೆ ತರೋರು.